ಕಾಮರ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ ನಾವು ನಿಮಗೆ ಆಲ್ರೆಡಿ ಸ್ಟ್ಯಾಟಿಸ್ಟಿಕ್ಸಿಂದ ಹಿಡಿದು ಬಿಸ್ನೆಸ್ ಸ್ಟಡೀಸಿಂದ ಹಿಡಿದು ಎಕನಾಮಿಕ್ಸಿಂದ ಹಿಡಿದು ವಿ ಹ್ಯಾವ್ ಪ್ರೊವೈಡೆಡ್ ಲೈವ್ ಕ್ಲಾಸಸ್, ವಿ ಹ್ಯಾವ್ ಪ್ರೊವೈಡೆಡ್ ರೆಕಾರ್ಡೆಡ್ ಕ್ಲಾಸಸ್. ಈ ಎಲ್ಲ ಕ್ಲಾಸಸ್ಸಿಂದ ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ನಾವೇನು ಮಾಡ್ತಾಯಿದ್ದೀರಿ ಅಂದರೆ ನಾವು ನಿಮಗೆ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡ್ತಾಯಿದ್ದೀರಿ. ಕಮ್ಮಿ ಕ್ವೆಶನ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ಬರೋ ಥರ ಸ್ಟ್ರಾಟಜಿ ಮಾಡಿ ನಿಮಗೆ ಕೊಡ್ತಾಯಿದ್ದೀರಿ, ಇದನ್ನು ಓದಿ ಬರುತ್ತೆ ಅಂತ. ಓಕೆ, ಸೊ ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ಇಟ್. ಇದರಿಂದ ನಿಮಗೆ ಆಲ್ರೆಡಿ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ಯು, ಬಿಕಾಸ್ ನಿನ್ನೆ ರಾತ್ರಿ 10 ಗಂಟೆಗೆ ನಾವು ಲೈವ್ ಮಾಡಬೇಕಾಗಿತ್ತು. ಅದು ಡಿಲೇ ಆಗಿ ಆದರೂ ಕೂಡ ನಮ್ಮ ಲೈವ್ಗೆ ಅಷ್ಟೊತ್ತಲ್ಲಿ ಕೂಡ ಮೋರ್ ದೆನ್ 1000 ಪೀಪಲ್ ವರ್ ದರ್. ಆ್ಯಂಡ್ ಇವನ್ ಮಾರ್ನಿಂಗ್ 6 o'clock ಮಾಡಬೇಕಾಗಿತ್ತು. ಡ್ಯೂ ಟು ಅವರ್ ಕಮಿಟ್ಮೆಂಟ್ಸ್ ವಿ ಸ್ಟಾರ್ಟೆಡ್ ಅಟ್ 7 o'clock. ಸ್ಟಿಲ್ ನಮಗೆ ಮೋರ್ ದೆನ್ 1000 ಪೀಪಲ್ ಲೈವಲ್ಲಿದ್ದರು. ಸೊ ಇದೆಲ್ಲ ನೋಡಿದ್ರೆ ನಮಗೆ ದೆರ್ ಈಸ್ ಅ ನೀಡ್ ಫಾರ್ ಕೋಚಿಂಗ್ ಅಂತ ಅನಿಸ್ತದೆ. ಓಕೆ, ಆಲ್ ಆಫ್ ಯು ಆರ್ ರೆಗ್ಯುಲರ್ಲಿ ಗೋಯಿಂಗ್ ಫಾರ್ ಕಾಲೇಜ್. ಸಮ್ ಆಫ್ ಯು ಮೈಟ್ ಹ್ಯಾವ್ ಅಟೆಂಡೆನ್ಸ್ ಶಾರ್ಟೇಜ್. ಓಕೆ, ಸೊ ಆದರೂ ಕೂಡ ನಿಮಗೆ ಲಾಸ್ಟ್ ಮೊಮೆಂಟಲ್ಲಿ ಕಲಿತು ಪಾಸ್ ಆಗಬೇಕು ಅಂತ ಒಂದು ಛಲ ಇದೆಯಲ್ಲ, ದಟ್ ಈಸ್ ರಿಯಲಿ ಗುಡ್. ಇವಾಗ ಅಕೌಂಟೆನ್ಸಿ ಎಕ್ಸಾಮ್ ಯಾವಾಗಿರೋದು? ಶನಿವಾರ ಇರೋದು ಅಲ್ವಾ? ಸೊ ಸ್ಯಾಟರ್ಡೇ ಅಕೌಂಟ್ಸ್ ಎಕ್ಸಾಮ್ ಇದೆ, ಇವತ್ತು ಟ್ಯೂಸ್ಡೇ. ಈ ವಿಡಿಯೋ ಅಪ್ಲೋಡ್ ಆಗೋಷ್ಟೊಳಗಡೆ ನಿಮಗೆ ನೈಟ್ 10-11 o'clock ಆಗುತ್ತೆ. ಇದಾದ ಮೇಲೆ ವೆಡ್ನೆಸ್ಡೇಯಿಂದ ನಾವು ನಿಮಗೆ ಏನು ಮಾಡ್ತೀರಿ, ವಾಟ್ ಆರ್ ದ ರೂಟ್ ಮ್ಯಾಪ್ ದಟ್ ಐ ವಿಲ್ ಗಿವ್ ಯು, ಹೌ ಟು ಸ್ಟಡಿ, ಯಾವ ಪ್ಯಾಟರ್ನ್ ಇದೆ. ಮೆಜಾರಿಟಿ ಸ್ಟೂಡೆಂಟ್ಸ್ಗೆ ನಿಮ್ಗೆ ಅಕೌಂಟೆನ್ಸಿ ಏನಿದೆ ಗೊತ್ತಿರುತ್ತೆ. ಮೆಜಾರಿಟಿ ಸ್ಟೂಡೆಂಟ್ಸ್ಗೆ ಬ್ಲೂ ಪ್ರಿಂಟ್ ನೋಡೋಕ್ಕೆ ಬರುತ್ತೆ. ಬ್ಲೂ ಪ್ರಿಂಟ್ ನೋಡ್ಕೊಂಡು ಇದು ಬರುತ್ತೆ ಅಂತ ಗೊತ್ತಿರುತ್ತೆ, ಅಥವಾ ಯಾರೊಬ್ರು ಕೇಳಿದ್ರು ಕೂಡ ಹೇಳ್ತಾರೆ ಈ ಸಮ್ ಬರುತ್ತೆ ಓದ್ಕೊಳ್ಳೋ ಅಂತ, ಆಯಿತಾ? ಬಟ್ ಆ ಸಮ್ನ ಹೇಳ್ಕೊಡೋರು ಯಾರು? ದಿಸ್ ಇಸ್ ನಾಟ್ ಸಮ್ ಥಿಯರಿ ಸಬ್ಜೆಕ್ಟ್ ವೆರ್ ಇನ್ ಇಫ್ ಐ ಗಿವ್ ಯು ಕ್ವೆಶನ್ಸ್ ಯು ವಿಲ್ ರೀಡ್ ಆ್ಯಂಡ್ ರೈಟ್ ಆನ್ ಯುವರ್ ಓನ್. ದಿಸ್ ಇಸ್ ಅಕೌಂಟೆನ್ಸಿ. ಸಮ್ ಮಾಡೋದಕ್ಕೆ ಬರಬೇಕು. ಒಂದು ಕ್ವೆಶನ್ ಮಾಡಿದ ತಕ್ಷಣ ನೀವು ಎಕ್ಸ್ಪರ್ಟ್ಗಳು ಆಗಿಬಿಡಲ್ಲ. ಓಕೆ, ಅಕೌಂಟೆನ್ಸಿ ನೀಡ್ಸ್ ಪ್ರಾಕ್ಟಿಸ್. ಓಕೆ, ಅದಕ್ಕೆ ಯೂಶ್ವಲಿ ಏನು ಮಾಡ್ತಾರೆ, ಅಕೌಂಟೆನ್ಸಿ ಎಕ್ಸಾಮ್ಗೆ ಮೋರ್ ದೆನ್ 3 days ಲೀವ್ ಕೊಡ್ತಾರೆ. ಲಾಸ್ಟ್ ಇಯರ್ ಕೂಡ ಅಕೌಂಟೆನ್ಸಿ ಎಕ್ಸಾಮ್ಗೆ ಗ್ಯಾಪ್ ಇತ್ತು, ಬಿಫೋರ್ ಲಾಸ್ಟ್ ಇಯರ್ ಕೂಡ ಅಷ್ಟೇ ಗ್ಯಾಪ್ ಇತ್ತು. ಸೊ ಈ ವರ್ಷವೂ ಕೂಡ ನಿಮ್ಗೆ ಅಟ್ಲೀಸ್ಟ್ 4 to 5 days ಗ್ಯಾಪ್ ಇದೆ, ಎಕ್ಸೆಪ್ಟ್ ಫಾರ್ ಹಿಂದಿ ಸ್ಟೂಡೆಂಟ್ಸ್. ಸೊ ಹಿಂದಿ ಸ್ಟೂಡೆಂಟ್ಸ್ಗೆ ನೀವು 2 ದಿನ ಹಿಂದಿ ಓದ್ತೀರಾ, ಅದಾದಮೇಲೆ ನಿಮ್ಗೆ 2 ದಿನ ಗ್ಯಾಪ್ ಸಿಗೋದು. ಸೊ ಹಿಂದಿ ಸ್ಟೂಡೆಂಟ್ಸ್ ನೀಡ್ಸ್ ಟು ಸ್ಟ್ರಗಲ್ ಅ ಲಿಟಲ್ ಬಿಟ್ ಹಾರ್ಡ್ ಫಾರ್ ಅಕೌಂಟೆನ್ಸಿ. ನಾವು ಇವಾಗ ನಿಮಗೆ ಏನು ಮಾಡ್ತಾಯಿದ್ದೀರಿ ಅಂದರೆ, ನಾವು ನಿಮಗೆ ರೂಟ್ ಮ್ಯಾಪ್ ಕೊಡ್ತೀರಿ. ರೂಟ್ ಮ್ಯಾಪಲ್ಲಿ ಯಾವ್ಯಾವ ಟಾಪಿಕ್ ಬರುತ್ತೆ, ಯಾವ ಟಾಪಿಕ್ನ ಫೋಕಸ್ ಮಾಡ್ಬೋದು, ಯಾವ ಟಾಪಿಕ್ ಈಸಿ ಇದೆ, ಯಾವುದನ್ನು ಸ್ಕಿಪ್ ಮಾಡ್ಬೋದು, ಇದನ್ನು ನಾವು ಹೇಳ್ಕೊಡ್ತೀರಿ. ಆಲ್ ದಿಸ್ ಈಸ್ ಬೇಸಿಕಲಿ ಚೋಸನ್ ಫ್ರಮ್ ದ ಬ್ಲೂ ಪ್ರಿಂಟ್ ವಿಚ್ ಇಸ್ ಅವೈಲೇಬಲ್ ಇನ್ ದ KSEAB ವೆಬ್ಸೈಟ್. ಓಕೆ, ನಾವು ಹೊಸದಾಗಿ ಏನನ್ನೂ ಕೂಡ ಕ್ರಿಯೇಟ್ ಮಾಡಿಲ್ಲ. ಅವೈಲೇಬಲ್ ರಿಸೋರ್ಸ್ ಮಟೀರಿಯಲ್ನಿಂದ ನಿಮಗೆ ಈಸಿ ಯಾವುದನ್ನು ಫೋಕಸ್ ಮಾಡ್ಬೋದು, ಅದನ್ನು ಸ್ಕಿಪ್ ಮಾಡ್ಬೋದು ಅಂತ ಅನಲೈಸ್ ಮಾಡಿ ನಾವು ಹೇಳ್ತಾ ಇರೋದು. ಇದಲ್ದಂಗೆ ನಿಮಗೆ ಸರ್ ನಂಗೆ ಆಲ್ರೆಡಿ ಯಾವ ಸಮ್ ಬರುತ್ತೆ ಗೊತ್ತು ಸರ್, ಬಟ್ ಆ ಸಮ್ ಮಾಡೋಕ್ಕೆ ಬರೋಲ್ಲ ಸರ್ ಅಂತ ಅನ್ನೋರಿದ್ದರೆ, ಆ ಥರದವ್ರಿಗೆ ನಾವು ಪ್ರತಿಯೊಂದು ಸಮ್ನು ನಾವು ಸಾಲ್ವ್ ಮಾಡಿ ತೋರಿಸ್ತೀವಿ. ಓಕೆ, ದಿಸ್ ಇಸ್ ಅ 1 year ಸಿಲೆಬಸ್ ಅಲ್ವಾ? 12 marks ಮಾಡೋದಕ್ಕೆ ನನಗೆ 1.5 hour ತೊಗೊತಾರೆ ನಿಮ್ಮ ಕಾಲೇಜಲ್ಲಿ. ಅದನ್ನು ನಾವು 3 ದಿನದಲ್ಲಿ ಫುಲ್ ಕವರ್ ಮಾಡಿಕೊಡಿ ಅಂದರೆ ಇಟ್ಸ್ ಹೈಲಿ ನೆಕ್ಸ್ಟ್ ಟು ಇಂಪಾಸಿಬಲ್. ಸೊ ಆದರೂ ಕೂಡ ನಾವು ಅಟ್ಲೀಸ್ಟ್ ನಿಮಗೆ 1 or 2 sums ಕ್ಲಾಸಸ್ ಮಾಡಿ, ಲೈವ್ ರೆಕಾರ್ಡಿಂಗ್ ಮಾಡಿ, ಅಥವಾ ರೆಕಾರ್ಡೆಡ್ ಕ್ಲಾಸಸ್ ಮಾಡಿ ನಿಮಗೆ ತಲುಪಿಸೋ ಅಂಥ ಪ್ರಯತ್ನ ನಾವು ಮಾಡ್ತೀವಿ. ಸೊ ನಮ್ಮ ಎಫರ್ಟಿಗೆ ನಿಮ್ಮ ಸಾಥ್ ಬೇಕಾಗಿದೆ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ಸೊ ಆ್ಯಸ್ ಯು ಆಲ್ ನೋ, ದಿಸ್ ಇಸ್ ದ ಬ್ಲೂ ಪ್ರಿಂಟ್ ಆಫ್ ಅಕೌಂಟೆನ್ಸಿ. Which is given in this website. Okay, it is available on the website. There is nothing which is not available. Okay, it is available on the website. You can go and you can download. ಇದರಲ್ಲಿ ನಿಮಗೆ 6 marks ಅಲ್ಲಿ ಏನು ಬರುತ್ತೆ, 12 marks ಅಲ್ಲಿ ಏನು ಬರುತ್ತೆ, ಯಾವ ಸಮ್ ಬರುತ್ತೆ, ಎಷ್ಟು ಬರುತ್ತೆ, ಎವ್ರಿಥಿಂಗ್ ಇನ್ ಡೀಟೇಲ್ one by one I'll explain. First thing, I'll start off with section A. Question paper pattern. Section A is how many marks? 20 marks, which is common across all subjects: economics, statistics, business studies, accountancy. ಎಲ್ಲದರಲ್ಲೂ ಸೆಕ್ಷನ್ ಎ 20 marksಗೆ ಇದೆ. ಎಲ್ಲದರಲ್ಲೂ MCQ, fill in the blanks, match the following and 1-word answers ಇದೆ.
there is no change in this section across the subjects. Okay, MCQs ಬರುತ್ತೆ, fill in the blanks ಬರುತ್ತೆ, match the following ಬರುತ್ತೆ. ನಾವು ಅಗೇನ್ ಸರ್ ಯಾವ MCQ ಬರುತ್ತೆ ಹೇಳ್ಬಿಡಿ, ಯಾವ ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ ಹೇಳಿ, ಯಾವ fill in the blanks ಬರೋಕ್ಕೆ ಹೇಳಿ, ಆ ಥರ ನಾವು ಖಂಡಿತ ಪ್ರಿಡಿಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಫಾರ್ MCQ fill in the blanks and match the following you have to read the entire questions given by the KSEAB. there is nothing we can do. all we can tell you is blueprint ಅಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಅನಲೈಸ್ ಮಾಡಿ ನಾವು ನಿಮಗೆ ಹೇಳ್ಬೋದು. ದೆನ್ ಕಮಿಂಗ್ ಟು 1 mark questions. 1 mark questions-ಅಲ್ಲಿ ಯಾವ ಥರ ಕ್ವಶನ್ಸ್ ಕೇಳಬೇಕು ಅಂತ ಬ್ಲೂಪ್ರಿಂಟಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ. ದೇರ್ ವಿಲ್ ಬಿ ಒನ್ ಎಕ್ಸ್ಪ್ಯಾನ್ಷನ್, there will be one expansion and there will be one true or false, there will be one true or false, then there will be one example. ಓಕೆ, ಈ ಥರ ಕಾಮನ್ ಕ್ವೆಶನ್ ಬಂದೇ ಬರುತ್ತೆ. ಎಕ್ಸ್ಪ್ಯಾನ್ಷನ್ ಅಂದರೆ ಸೇ ಫಾರ್ ಇಟ್ ಇಸ್ ಅಬ್ರಿವೇಷನ್. ಓಕೆ, ಸೊ ಶಾರ್ಟ್ ಫಾರ್ಮ್ದು ಫುಲ್ ಫಾರ್ಮ್ ಬರೆಯೋಂಥ ಅಬ್ರಿವೇಷನ್ ಕ್ವೆಶನ್ಸ್ ಬರುತ್ತೆ. ಯಾವುದು, ಫಾರ್ ಎಕ್ಸಾಂಪಲ್ ICAI, ಈ ಥರ ಒಂದು 8 ರಿಂದ 10 ಅಬ್ರಿವೇಷನ್ಸ್ ಇದೆ. ಸೊ ಈ ಅಬ್ರಿವೇಷನ್ ಬೇಸ್ಡ್ ಕ್ವೆಶನ್ಸ್ ಬರುತ್ತೆ. ನೆಕ್ಸ್ಟ್ ಒಂದು ಟ್ರೂ ಆರ್ ಫಾಲ್ಸ್ ಬರುತ್ತೆ, ಒಂದು ಎಕ್ಸಾಂಪಲ್ ಬರುತ್ತೆ. ಈ ಥರ ಕ್ವೆಶನ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಇದನ್ನ ಎಲ್ಲಿ ಕೊಟ್ಟಿದ್ದಾರೆ, ಬ್ಲೂ ಪ್ರಿಂಟಲ್ಲೇ ಅವರೇ ಕೊಟ್ಟಿದ್ದಾರೆ ಬೋರ್ಡು. ಓಕೆ, ದಿಸ್ ಇಸ್ ಅಬೌಟ್ 1 mark questions. ಸೊ 1 mark questions ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ಯೂಶ್ವಲಿ ಅದನ್ನು ಲಾಸ್ಟ್ ಡೇ ಇಟ್ಕೊಳ್ಳಿ. ಯಾವಾಗ, ಫ್ರೈಡೇ ನೈಟ್ ಕೂತ್ಕೊಳ್ಳಿ, 1-2 hours ಸ್ಪೆಂಡ್ ಮಾಡಿ. ಇಫ್ ಪಾಸಿಬಲ್ ಫ್ರೈಡೇ ನೈಟ್ ನಾನು ಲೈವ್ ಮಾಡ್ತೀನಿ. ಐ ವಿಲ್ ಟ್ರೈ ಟು ಕವರ್ ಆಸ್ ಮಚ್ ಆಸ್ ಸೆಕ್ಷನ್ A ಪಾಸಿಬಲ್. ಓಕೆ, ಅದು ನಾನು ನಿಮಗೆ ಮಾಡಿಕೊಡ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ಸೆಕ್ಷನ್ B. ಹೌ ಮೆನಿ ಯು ಆರ್ ಸಪೋಸ್ ಟು ರೈಟ್? ಯು ಆರ್ ಸಪೋಸ್ ಟು ರೈಟ್ ಓನ್ಲಿ 3 questions. am I right? only 3 questions, 2 marks. ಅದರಲ್ಲಿ these are the chapters, these are the question numbers 17, 18, 19, 20 and 21. These are the question numbers. In that question, which chapter will come? Chapter 1, which is fundamentals. Chapter 3, which is retirement and death. Then chapter 5, issue of shares. Chapter 7, financial statements. Chapter 10, cash flow statement. ಈ 5 ಚಾಪ್ಟ್ರಲ್ಲಿ ನಿಮಗೆ 2 marks ಬರೋದು. ಈ 5 ಚಾಪ್ಟ್ರಲ್ಲಿ ಯಾವ ಚಾಪ್ಟರ್ನ ಫೋಕಸ್ ಮಾಡಬೇಕು? ಯೂಸ್ ಯುವರ್ ಕಾಮನ್ ಸೆನ್ಸ್. ಯಾವುದರಲ್ಲಿ ಕಮ್ಮಿ ಕ್ವೆಶನ್ಸ್ ಇದೆ? ಹಿಯರ್ 11 questions are there, here 10 questions are there and here 14 questions are there. ಸೊ ಇಷ್ಟು ಮಾತ್ರ ಕ್ವಶನ್ಸ್ ಓದ್ಕೊಳ್ಳಿ, ನಿಮಗೆ 2 mark ಸೆಕ್ಷನ್ ಕವರ್ ಆಗುತ್ತೆ. ಸರ್ ಅಷ್ಟು ಓದಲೇಬೇಕಾ ಅಂದರೆ 2 marksಗೆ ನೀವು ಖಂಡಿತ ಆಪ್ಷನ್ ಇಲ್ಲ, ಓದಲೇಬೇಕು. ಇನ್ಸ್ಟೆಡ್ ಆಫ್ ಲರ್ನಿಂಗ್ ಆಲ್ ಚಾಪ್ಟರ್ 2 marks, instead of learning 4 to 5 chapter 2 marks, what I will suggest you is at least learn 3, because you are supposed to read only 3, right? 3 ಚಾಪ್ಟ್ರಲ್ಲಿ ಯಾವ 3 ಚಾಪ್ಟರ್ ಅಂದರೆ ಯಾವ 3 ಚಾಪ್ಟ್ರಲ್ಲಿ ಕಮ್ಮಿ ಕ್ವಶನ್ಸ್ ಇದೆಯೋ ಆ ಚಾಪ್ಟರ್ ಓದಿ ಅಂತ. ಇವಾಗ ದ ನಂಬರ್ ಆಫ್ ಕ್ವಶನ್ಸ್ ಐ ಆಮ್ ರಿಟನ್ ಇಸ್ 14. ಈ ನಂಬರ್ ಎಲ್ಲಿಂದ ಬಂತು? 11 ಎಲ್ಲಿಂದ ಬಂತು? 10 ಎಲ್ಲಿಂದ ಬಂತು? ಇಟ್ ಈಸ್ ಗಿವನ್ ಇನ್ ದ ಕ್ವೆಶನ್ ಬ್ಯಾಂಕ್, ವಿಚ್ ಇಸ್ ಆಲ್ಸೋ ಅವೈಲಬಲ್ ಇನ್ ದ ವೆಬ್ಸೈಟ್. ಓಕೆ, ಸಪೋಸ್ ನಿಮ್ಗೆ ಏನಾದರೂ ಕ್ವೆಶನ್ ಬ್ಯಾಂಕ್ ಎಲ್ಲಿದೆ ಗೊತ್ತಿಲ್ಲ, ಡೌನ್ಲೋಡ್ ಮಾಡೋಕ್ಕೆ ಬರಲ್ಲ ಅಂದರೆ ಅದು ನಮ್ಮ ಆ್ಯಪಲ್ಲಿ ಫ್ರೀ ರಿಸೋರ್ಸಸ್ ಥರ ನಾವು ಅದನ್ನು ಅಪ್ಲೋಡ್ ಮಾಡಿ ಹಾಕಿರ್ತೀವಿ. ಕ್ವೆಶನ್ ಬ್ಯಾಂಕ್ ಇಸ್ ಅವೈಲೇಬಲ್ ಆನ್ ದ ವೆಬ್ಸೈಟ್, ಗೋ ಆ್ಯಂಡ್ ಡೌನ್ಲೋಡ್. ಅದು ನಿಮ್ಗೆ ಡೌನ್ಲೋಡ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡಿ, ಆ್ಯಪಲ್ಲಿ ಅದು ಫ್ರೀ ಮಟೀರಿಯಲಲ್ಲಿ ಇರುತ್ತೆ. ಓಕೆ, ಸೊ ಐ ಆಮ್ ಅಸ್ಯೂಮಿಂಗ್ ದ್ಯಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಇದರಲ್ಲಿ ಯಾವ ಕ್ವಶನ್ಸ್ ಬರುತ್ತೆ ಅದೆಲ್ಲ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಆಸ್ ಐ ಸೆಡ್ ಯು 1 marks and 2 marks, keep it in the last day. Next, we'll go directly to 12 marks first, then we'll come back to 6 marks. Okay, 12 marks alli first question, which is question number 27, will be from admission or retirement. Adrallu kuda with capital adjustment or without capital adjustment. ಎಷ್ಟೋ ಜನಕ್ಕೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಏನು ಅಂತಲೇ ಗೊತ್ತಿರಲ್ಲ. ಆ್ಯಂಡ್ ಮೆಜಾರಿಟಿ ಆಫ್ ದ ಪೇಪರ್ಸ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೊಡೋದಿಲ್ಲ. ಸೊ 95% ನಿಮ್ಮ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಬೇಸ್ ಸಮ್ಸ್ ಬರೋದಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ನೀವು ಓದ್ತಾ ಇರೋದ್ರಿಂದ ಇಗ್ನೋರ್ ಅಬೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್, ನೀವು ನಾರ್ಮಲ್ ಪ್ರಾಬ್ಲಮ್ಸ್ ಕೂಡ ಓದ್ಕೊಳ್ಳಿ. ಅದರಲ್ಲೂ ಇವಾಗ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಅಡ್ಮಿಷನ್ ಕಲಿತೀನಿ ಅಥವಾ ಲಾಸ್ಟ್ ಮೂಮೆಂಟಲ್ಲಿ ರಿಟೈರ್ಮೆಂಟ್ ಪ್ರಾಬ್ಲಮ್ ಕಲಿತೀನಿ ಅಂದರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್, ಬಿಕಾಸ್ ಈಚ್ ಸಮ್ ಇಸ್ ಡಿಫ್ರೆಂಟ್,
ದೇರ್ ಆರ್ ಡಿಫ್ರೆಂಟ್ ಕೇಸಸ್ ಆಫ್ ಗುಡ್ ವಿಲ್, ದೇರ್ ಆರ್ ಡಿಫ್ರೆಂಟ್ ಕೇಸಸ್ ಆಫ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಈ ಥರ ಈಚ್ ಸಮ್ ಇಸ್ ಡಿಫ್ರೆಂಟ್, ಈಚ್ ಸಮ್ ಹ್ಯಾಸ್ ಮಲ್ಟಿಪಲ್ ಅಡ್ಜಸ್ಟ್ಮೆಂಟ್ಸ್. ಓಕೆ, ಅಡ್ಮಿಷನ್ ಕಲಿಯೋದಕ್ಕೆ ಅಟ್ಲೀಸ್ಟ್ 15 days ಬೇಕು. ಸೊ ಅಡ್ಮಿಷನ್ ಕಲ್ತ್ರೇ ರಿಟೈರ್ಮೆಂಟ್ ಕಲಿಯೋಕ್ಕಾಗೋದು. ಓಕೆ, ಆ್ಯಂಡ್ ಇವೆರಡರಲ್ಲಿ ಒಂದೊಂದು ಬರಲ್ಲ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾತ್ರ ಬರುತ್ತೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಏನು ಕಲಿಬೇಕು ಆ ಸ್ಟ್ರಾಟಜಿ ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, ಕ್ವಶನ್ ನಂಬರ್ 27 ಯಾವುದು? ಅಡ್ಮಿಷನ್ ಬರುತ್ತೆ. ಕ್ವಶನ್ ನಂಬರ್ 28 ಯಾವುದು? ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಓಕೆ, ಕ್ವಶನ್ ನಂಬರ್ 29 ವೆರಿ ಫೇಮಸ್ ಒನ್ ವಿಚ್ ಎವ್ರಿಬಡಿ ಡಸ್, ಇಟ್ ಇಸ್ ಇಶ್ಯೂ ಆಫ್ ಶೇರ್ಸ್. ಇಶ್ಯೂ ಆಫ್ ಶೇರ್ಸಲ್ಲಿ ಮೆಜಾರಿಟಿ ನಿಮಗೆ ಪ್ರೀಮಿಯಮ್ ಇರೋ ಕ್ವಶನ್ನೇ ಬರೋದು 90%. ಓಕೆ, ಬಿಕಾಸ್ ಅದು ಮಾರ್ಕ್ಸ್ 12 ಮಾರ್ಕ್ಸ್ಗೆ ಮ್ಯಾಚ್ ಆಗಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ನಿಮಗೆ ಪ್ರೀಮಿಯಮ್ ಇರೋ ಕ್ವಶನ್ನೇ ಕೊಡ್ತಾರೆ. ಸೊ ದಟ್ ಈಸ್ ಇಶ್ಯೂ ಆಫ್ ಶೇರ್ಸ್, ಜನರಲ್ ಎಂಟ್ರೀಸ್. ದೆನ್ ದೇರ್ ಇಸ್ ಕ್ವಶನ್ ನಂಬರ್ 30 ವಿಚ್ ಇಸ್ ಚಾಪ್ಟರ್ 6 ಡಿಬೆಂಚರ್ಸ್. ಡಿಬೆಂಚರ್ಸಲ್ಲಿ 3 ಥರ ಜನರಲ್ ಎಂಟ್ರಿ ಇದೆ. ಒಂದು ಇಶ್ಯೂ ಆಫ್ ಡಿಬೆಂಚರ್ಸ್, ಇನ್ನೊಂದು ಇಶ್ಯೂ ಆಫ್ ಡಿಬೆಂಚರ್ಸ್ ವಿತ್ ಇಂಟ್ರೆಸ್ಟ್, ಇನ್ನೊಂದು ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. ಎಷ್ಟೋ ಜನಕ್ಕೆ ಈ ಥರ 2 ಟೈಪ್ ಸಮ್ ಇದೆ ಅಂತ ಕೂಡ ಗೊತ್ತೇ ಇರಲ್ಲ. ನಿಮ್ಗೆ ಏನು ಗೊತ್ತಿರುತ್ತೆ, ಬೇರೆ ಫಸ್ಟ್ ಟೈಪ್ ಹೇಳ್ಕೊಟ್ಟಿರ್ತಾರೆ, ಅಥವಾ ಎಷ್ಟೋ ಕಾಲೇಜ್ಗಳಲ್ಲಿ ಈ ಚಾಪ್ಟರ್ ಸ್ಕಿಪ್ಪೇ ಮಾಡ್ಬಿಡ್ತಾರೆ. ಓಕೆ, ಬಿಕಾಸ್ ಕನ್ಫ್ಯೂಸ್ ಆಗುತ್ತೆ ಅಂತ. ಲಾಸ್ಟ್ ಮಿನಿಟ್ ಹೋದವ್ರಿಗೆ ಇವೆರಡು ಜನರಲ್ ಎಂಟ್ರೀಸ್ ಇರುತ್ತೆ. ಸೊ ಒಂದು ಜನರಲ್ ಎಂಟ್ರಿ ಕಲ್ತ್ಬಿಟ್ಟು ಇನ್ನೊಂದು ಜನರಲ್ ಎಂಟ್ರಿ ಹೇಳ್ಕೊಡ್ಕೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಏನು ಮಾಡ್ತಾರೆ, ಮೆಜಾರಿಟಿ ಕಾಲೇಜಸಲ್ಲಿ ಸ್ಕಿಪ್ ಮಾಡ್ತಾರೆ. ಬಟ್ ಐ ಸಜೆಸ್ಟ್ ಯು ನಾಟ್ ಟು ಸ್ಕಿಪ್. ಜನರಲ್ ಎಂಟ್ರಿ ನೀವು ಶೇರ್ಸ್ ಕಲ್ತ್ರೆ ಡಿಬೆಂಚರ್ಸ್ ಕಲಿಯೋದು ಅಷ್ಟೇನು ಕಷ್ಟ ಅಲ್ಲ. ದೆನ್ ಕಮಿಂಗ್ ಟು ಚಾಪ್ಟರ್ ಕ್ವಶನ್ ನಂಬರ್ 31 ಚಾಪ್ಟರ್ 8. ಇದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಕಂಪ್ಯಾರಿಟಿವ್ ಪಿ ಆ್ಯಂಡ್ ಎಲ್ ಆರ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಪಿ ಆ್ಯಂಡ್ ಎಲ್ ಆರ್ ಬ್ಯಾಲೆನ್ಸ್ ಶೀಟ್. 4 ಥರ ಕ್ವಶನ್ಸ್ ಇದೆ. ಕಂಪ್ಯಾರಿಟಿವ್ ಪಿ ಆ್ಯಂಡ್ ಎಲ್, ಕಾಮನ್ ಸೈಜ್ ಪಿ ಆ್ಯಂಡ್ ಎಲ್, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಈ 4ರಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ. ದಿಸ್ ಇಸ್ ವೆರಿ ವೆರಿ ಈಸಿ. ಫಾರ್ಮ್ಯಾಟ್ ಅವರೇ ಕೊಟ್ಟಿರ್ತಾರೆ, ಜಸ್ಟ್ ಅರೇಂಜ್ ದ ಫಾರ್ಮ್ಯಾಟ್. ಸಿಂಪಲ್ ಕ್ಯಾಲ್ಕುಲೇಷನ್ ಇಸ್ ಫಾರ್ 12 ಮಾರ್ಕ್ಸ್. ಇದ್ರಲ್ಲಿ ಮಾಡೋ ಮಿಸ್ಟೇಕ್ ಏನು ಅಂದರೆ, ನೀವು ಕ್ವಶನ್ ಹೆಂಗೆ ಕೊಡ್ತಾರೋ ನೀವು ಹಂಗೆ ಬರ್ಕೊತೀರಾ. ಅದನ್ನ ಅರೇಂಜ್ ಮಾಡಲ್ಲ, ಸೈಡ್ ಹೆಡ್ಡಿಂಗ್ಸ್ ಹಾಕಲ್ಲ, ಟೋಟಲ್ ಹಾಕಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲ್ ಫಾರ್ಮ್ಯಾಟ್ ಕಲ್ತ್ಕೊಳ್ಳಿ. ಅದಕ್ಕೆ ನೆನಪಿಟ್ಕೊಳ್ಳೋದು ನಾನು ಹೇಳ್ಕೊಡ್ತೀನಿ. ಆ ಫಾರ್ಮ್ಯಾಟ್ ಪ್ರಕಾರ ಬರೀರಿ. 12 on 12 ತೊಗೊಳ್ಳಿ. ನನ್ನ ಸಜೆಷನ್ ಏನು ಅಂದರೆ, ಕಮ್ಮಿ ಪ್ರಾಬ್ಲಮ್ಸ್ನ ಅಥವಾ ಕಮ್ಮಿ ಚಾಪ್ಟರ್ಸ್ನ ಫೋಕಸ್ ಮಾಡಿ, ಬಟ್ ತರೋಲಿ ಪ್ರಾಕ್ಟೀಸ್ ಆಗಿ. ನಾನು ನಿಮಗೆ 5 ಸಮ್ ಬರೀರಿ, 4 ಸಮ್ ಬರೀರಿ, ಲಾಸ್ಟ್ ಮಿನಿಟಲ್ಲಿ ಎಲ್ಲ ಓದ್ಬಿಡಿ ಅಂತ ಹೇಳಲ್ಲ. ಬರಿಬೇಕಾಗಿರೋದು 3 ಕಲೀರಿ. 3ನಾದರೂ ಪಕ್ಕ ಕಲೀರಿ. ಸರ್ ನನ್ನ ಕೆಲ 3 ಆಗೋದೇ ಇಲ್ಲ ಇವಾಗ ಅಂದರೆ 2 ಕಲೀರಿ. 2ನಾದರೂ ಪಕ್ಕ 200% ಕಲೀರಿ. ಯಾವ ಥರ ಕಲಿಬೇಕು ಅಂದರೆ, ನೀವು ಯಾರಾದರೂ ಯಾವ ಸಮ್ ಕೊಟ್ಟರು ಕೂಡ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು. ಆ ಥರ ಕಲೀರಿ. ಸ್ವಲ್ಪನಾದರೂ ಕಲೀರಿ, ಬಟ್ ಕನ್ಫರ್ಮ್ ಆಗಿ ಪ್ರಾಪರಾಗಿ ಕಲೀರಿ. ಓಕೆ, ದೆನ್ ಕಮಿಂಗ್ ಟು ದ ಲಾಸ್ಟ್ ಕ್ವೆಶನ್ ವಿಚ್ ಇಸ್ ಅಕೌಂಟಿಂಗ್ ರೇಷಿಯೋಸ್. ಇದು ನೀವು ಟಚ್ಚೇ ಮಾಡಿರಲ್ಲ, ಐ ಆಮ್ ಅಸ್ಯೂಮಿಂಗ್. ಓಕೆ, ಆ್ಯಂಡ್ ಲಾಸ್ಟ್ ಮೊಮೆಂಟಲ್ಲಿ ರೇಷಿಯೋಸ್ ಹೇಳ್ಕೊಡಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಓಕೆ, ದೇರ್ ಇಸ್ ಮೋರ್ ದೆನ್ 15-16 ರೇಷಿಯೋಸ್ ಆ್ಯಂಡ್ ಈಚ್ ರೇಷಿಯೋ ಹ್ಯಾಸ್ ಸಬ್ ಫಾರ್ಮುಲಾಸ್. ಸೊ ಇಟ್ಸ್ ಹೈಲಿ ಇಂಪಾಸಿಬಲ್ ಫಾರ್ ಮೀ ಟು ಟೀಚ್ ಅಟ್ ದ ಲಾಸ್ಟ್ ಮೊಮೆಂಟ್. ಇವಾಗ ಈ ಇಷ್ಟು ಕ್ವಶನಲ್ಲಿ ನೀವು ಯಾವ್ದು ಹೇಳ್ಕೊಡ್ತೀರಾ ಅಂತ ನೀವು ಕೇಳಿದಾಗ, ವಾಟ್ ಐ ಸಜೆಸ್ಟ್ ಯು ಟು ಡೂ ಇಸ್, ಫಸ್ಟ್ ಈ 3 ಪ್ರಾಕ್ಟೀಸ್ ಮಾಡಿ. ಜರ್ನಲ್ ಎಂಟ್ರಿ, ಡಿಬೆಂಚರ್ ಆ್ಯಂಡ್ ಕಂಪ್ಯಾರಿಟಿವ್ ಕಾಮನ್ ಸೈಜ್. ಬಟ್ ಎಷ್ಟೋ ಜನ ಹೇಳ್ತಾರೆ, ಸರ್ ಡಿಬೆಂಚರ್ಸ್ ನಮ್ಮ ಕಾಲೇಜಲ್ಲಿ ಹೇಳ್ಕೊಟ್ಟಿಲ್ಲ, ಕನ್ಫ್ಯೂಸ್ ಆಗುತ್ತೆ ಅಂತಾರೆ, ನಂಗೆ ಕಷ್ಟ ಅನಿಸುತ್ತೆ ಅಂತಾರೆ. ಅಂಥ ಟೈಮಲ್ಲಿ ಡಿಬೆಂಚರ್ಸ್ ಬದಲಾಗಿ ನೀವು ಡಿಸಲ್ಯೂಷನ್ನ ಮಾಡ್ಬೋದು. ಓಕೆ, ಸೊ ಐ ವಿಲ್ ಟೀಚ್ ಯು ಆಲ್ 4: ಡಿಸಲ್ಯೂಷನ್, ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್, ಆ್ಯಸ್ ವೆಲ್ ಆಸ್ ಕಂಪ್ಯಾರಿಟಿವ್ ಕಾಮನ್ ಸೈಜ್. ಇದಿಷ್ಟು ಕೂಡ ಐದರ್ ಲೈವ್ ಆರ್ ರೆಕಾರ್ಡೆಡ್ ಕ್ಲಾಸಸ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಕಮಿಂಗ್ ಟು 6 ಮಾರ್ಕರ್ಸ್. 6 ಮಾರ್ಕರ್ಸ್, ಫಸ್ಟ್ ಒನ್ ಪ್ರಾಡಕ್ಟ್ ಮೆಥಡ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ನೀವು 2 ಓದಿರ್ತೀರ. ಇನ್ನೂ 2 ಟೈಪ್ ಸಮ್ ಇದೆ, ಡೋಂಟ್ ಫರ್ಗೆಟ್ ದಟ್. ದೇರ್ ಇಸ್ ಆವರೇಜ್ ಪೀರಿಯಡ್ ಮೆಥಡ್ ವಿಚ್ ಇಸ್ ಆಲ್ಸೋ ನೋನ್ ಎಸ್ ಶಾರ್ಟ್ಕಟ್ ಮೆಥಡ್, ಆ್ಯಂಡ್ ದೇರ್ ಇಸ್ ಗ್ಯಾರಂಟಿ ಆಫ್ ಪ್ರಾಫಿಟ್. ಈ 4ರಲ್ಲಿ ಒಂದು ಬರುತ್ತೆ. ಓಕೆನಾ ಸರ್, ಇದೇ ಬಂದ್ಬಿಡುತ್ತೆ ಅದೇ ಬಂದ್ಬಿಡುತ್ತೆ ಅಂತಲ್ಲ. ಪ್ರಿಡಿಕ್ಷನ್ ಮಾಡಬೇಕು ಅಂದರೆ ಮೋಸ್ಟ್ ಕಾಮನ್, ಮೋಸ್ಟ್ ರಿಪೀಟೆಡ್ ಯಾವುದು? ಆಬ್ವಿಯಸ್ಲಿ ಫಸ್ಟು. ಆಯಿತಾ? ಇವಾಗ 3 ಪೇಪರಲ್ಲಿ ಇವೆರಡನ್ನ ಕೇಳಿದ್ರೆ ಯಾವುದೋ ಒಂದು ಪೇಪರಲ್ಲಿ ಇದನ್ನು ಕೇಳ್ತಾರೆ. ಆ ಥರನೇ ಇರೋದು. ಇವು ಚೆಕ್ ಇಯರ್ ಮಾಡಲ್ ಪೇಪರ್ ಆಲ್ಸೋ, ಬಟ್ ಮಾಡಲ್ ಪೇಪರ್ ಏನು ಮಾಡಿದ್ದಾರೆ, ಒಂದೊಂದು ಪೇಪರಲ್ಲಿ ಒಂದೊಂದು ಸಮ್ ಹಾಕಿದ್ದಾರೆ. ಓಕೆ, ದೆನ್ ದಟ್ ಈಸ್ ಕ್ವಶನ್ ನಂಬರ್ 22. ದೆನ್ ಕ್ವಶನ್ ನಂಬರ್ 23, ಆಬ್ವಿಯಸ್ಲಿ ಸ್ಯಾಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ ಆರ್ ನ್ಯೂ ರೇಷಿಯೋ. ನ್ಯೂ ರೇಷಿಯೋ ಕೂಡ ಬರೋ ಚಾನ್ಸಸ್ ಇದೆ, ಬಟ್ ಮೆಜಾರಿಟಿ ನಿಮ್ಗೆ ಯಾವ್ದು ಬರುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ ಗೇನ್ ರೇಷಿಯೋ ಬರುತ್ತೆ. ಐ ಆಮ್ ಅಸ್ಯೂಮಿಂಗ್ ಎಲ್ಲರಿಗೂ ಈ ವರ್ಡ್ ಕ್ವಶನ್ ಬಂದೇ ಬರುತ್ತೆ ಅಂತ. ಓಕೆ, ಬಿಕಾಸ್ ನೀವು ಸ್ಟಾರ್ಟಿಂಗಿಂದ ಮಾಡಿರ್ತೀರ. ಇವನ್ ಫ್ರಮ್
ಫಸ್ಟ್ ರೌಂಡ್ ಟೆಸ್ಟಿಂದ ನೀವು ಮಾಡ್ಕೊಂಡು ಬಂದಿರ್ತೀರಾ. ಸೊ ಅವೆರಡು ಕ್ವಶನ್ ಬಂದೇ ಬರುತ್ತೆ ಅಂತ ನಾನು ಅಸ್ಯೂಮ್ ಮಾಡ್ತೀನಿ. ಸ್ಟಿಲ್ ವಿ ವಿಲ್ ಟೀಚ್ ಯು. ದೆನ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ಡಿಸೀಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ವಿಚ್ ಇಸ್ ಬೇಸಿಕಲಿ ಡೆತ್ ಆಫ್ ಪಾರ್ಟ್ನರ್ ಪ್ರಾಬ್ಲಮ್. ಇದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಬಿಕಾಸ್ ಡೇಟ್ಸ್ ಇದೆ, ರೇಷಿಯೋಸ್ ಇದೆ. ಸೊ ಇದನ್ನು ಕಲಿತೀನಿ ಅನ್ನೋರ್ಗೆ ಮಾತ್ರ ಹೇಳ್ಕೊಡ್ತೀನಿ. ಬಟ್ ವಾಟ್ ಐ ಸಜೆಸ್ಟ್ ಯು ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಸ್ಕಿಪ್ ಮಾಡಿ. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ P&L ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಐ ಸಜೆಸ್ಟ್ ಯು ಟು ಲರ್ನ್ ದಿಸ್ ಬಿಕಾಸ್ ಇದನ್ನು ಫಾರ್ಮ್ಯಾಟ್ ಕಲ್ತ್ರೆ ನೀವು ಇಲ್ಲಿ ಈ ಫಾರ್ಮ್ಯಾಟ್ನ ನೀವು ಕಲ್ತ್ರೆ ಏನಾಗುತ್ತೆ, ಈ ಫಾರ್ಮ್ಯಾಟ್ ನಿಮಗೆ 12 ಮಾರ್ಕ್ಸ್ ಕೂಡ ಯೂಸ್ ಆಗುತ್ತೆ. ಓಕೆ. ದೆನ್ ಲಾಸ್ಟ್ ಒನ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್, ಇನ್ವೆಸ್ಟಿಂಗ್ ಆ್ಯಂಡ್ ಫೈನಾನ್ಸಿಂಗ್. ಇದನ್ನು ಕೂಡ ನಿಮಗೆ ಮೆಜಾರಿಟಿ ಕಾಲೇಜಸಲ್ಲಿ ಹೇಳ್ಕೊಟ್ಟಿರಲ್ಲ, ಅಥವಾ ಸ್ಕಿಪ್ ಮಾಡಿರುತ್ತೆ ಅಥವಾ ನೀವು ಸ್ಕಿಪ್ ಮಾಡಿರ್ತೀರ. ಏನಾಗುತ್ತೆ ಅಂದರೆ ಇದು ನಿಮಗೆ ಲಾಸ್ಟ್ ಚಾಪ್ಟರ್ ಇರುತ್ತೆ, ಅಷ್ಟೊಂದು ಆಲ್ರೆಡಿ ನಿಮಗೆ 3 ಕ್ವಶನ್ ಬಂದಿರುತ್ತೆ. ಸಾಕ್ಬಿಡಿ ಸರ್ ಇನ್ನೇನು ಎಕ್ಸ್ಟ್ರಾ ಓದೋದು ಅಂತ ಅಂದಿರ್ತೀರ, ಆಯಿತಾ. ಬಟ್ ದಿಸ್ ಈಸ್ ದ ಈಸಿಯೆಸ್ಟ್ ಒನ್. ಸ್ವಲ್ಪ ಒಂಚೂರು ಎಫರ್ಟ್ ಹಾಕಿ ಅದನ್ನು ಕೂಡ ಕಲಿಬೋದು. ಓಕೆ. ಇವಾಗ ಇದರಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಯಾವ್ದಾದ್ರು ಕಲಿಬೇಕು. ದಿಸ್ ಒನ್ ಕ್ವಶನ್ ನಂಬರ್ 22 ಕಂಪಲ್ಸರಿ, ಕ್ವಶನ್ ನಂಬರ್ 23 ಕಂಪಲ್ಸರಿ. 2 ಕ್ವಶನ್ ಅಟೆಂಡ್ ಮಾಡಲೇಬೇಕು, ಮಾಡಿ. ಇದಾದಮೇಲೆ 3ನೇ ಕ್ವೆಶನ್ ಐ ಸಜೆಸ್ಟ್ ಯು ಟು ಲರ್ನ್ ದಿಸ್, ಓಕೆ, ಬಿಕಾಸ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ 12 ಮಾರ್ಕ್ಸ್. ಅದಾದಮೇಲೆ ನೆಕ್ಸ್ಟ್ ಐದರ್ ಯು ಲರ್ನ್ ದಿಸ್ ಆರ್ ದಿಸ್ ಆ್ಯಸ್ ಅನ್ ಎಕ್ಸ್ಟ್ರಾ ಕ್ವೆಶನ್, ಓಕೆನಾ. ಸೊ ನೀವು 6 ಸಮ್ ಕಲಿತ್ರೆ 54 ಮಾರ್ಕ್ಸ್ ಬರುತ್ತೆ. ಎಷ್ಟು ಬರುತ್ತೆ? 54 ಮಾರ್ಕ್ಸ್ ಬರುತ್ತೆ. 2 ಮಾರ್ಕ್ಸ್ 3 ಕ್ವೆಶನ್ ಎಷ್ಟಾಯಿತು? 60 ಮಾರ್ಕ್ಸ್ ಆಯಿತು. ಆಮೇಲೆ ಎಕ್ಸಾಂಪಲ್ಸ್ ಹೇಳ್ದೆ, ಆಮೇಲೆ ಎಕ್ಸ್ಪ್ಯಾನ್ಷನ್ಸ್ ಹೇಳ್ದೆ, ದಟ್ ಈಸ್ ಅಬ್ರಿವೇಷನ್ಸ್. ದೆನ್ ವಾಟ್ ಎಲ್ಸ್? ಎಕ್ಸ್ಪ್ಯಾನ್ಷನ್ಸ್, ಅಬ್ರಿವೇಷನ್ಸ್ ಆ್ಯಂಡ್ ಟ್ರೂ ಆರ್ ಫಾಲ್ಸ್. ಓಕೆ. ಈ 3 ಕ್ವೆಶನಲ್ಲಿ 3 ಕ್ವೆಶನ್ ಬಂದೇ ಬರುತ್ತೆ, ಇದೇ ಬೇಸ್ಡ್. ಬಟ್ ಯಾವ್ದು ಬರುತ್ತೆ ಆಬ್ವಿಯಸ್ಲಿ ಗೊತ್ತಿಲ್ಲ. ಯು ಹ್ಯಾವ್ ಟು ಅನಲೈಸ್, ಕ್ವೆಶನ್ ಬ್ಯಾಂಕ್ ನೋಡಿ ಅನಲೈಸ್ ಮಾಡಿ ನಾವು ನಿಮ್ಗೆ ಅದನ್ನು ಹೇಳ್ಕೊಡ್ತೀರಿ, ಓಕೆನಾ. ಸೊ 60 ಮಾರ್ಕ್ಸ್ಗಂತೂ ಏನು ಮೋಸ ಇಲ್ಲ ತಾನೆ. ಈ 60 ಮಾರ್ಕ್ಸ್ನ ತೆಗೆಸೋ ಜವಾಬ್ದಾರಿ ನಮ್ಮದು, ಓಕೆ. ಸೊ ಇದು ನಿಮಗೆ ನಾನು ಕೊಡ್ತಾರೋ ರೂಟ್.